ಕಿರಿಯ ಹಿರಿಯ ಯಾವುದು ಪ್ರಶ್ನೆ ಇಲ್ಲ. ಅವ್ರ ಪಾತ್ರ ಇದ್ರೆ ಅವ್ರ ತಲೆದಂಡ ಆಗೇ ಆಗುತ್ತೆ. ಸ್ಪಷ್ಟವಾದಂಥ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು PC ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ಕೊಂಡಿದ್ರು ಬಂದನ್ನ ಮಾಡಬಾರ್ದು ಅಂತ. ಅದಕ್ಕೂ ಕೂಡ ಬಹಳಷ್ಟು ಜನ ಒಪ್ಕೊಂಡು ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನೈತಿಕ ಬೆಂಬಲ ಬಹಳಷ್ಟು ಅಸೋಸಿಯೇಷನ್ ಕೊಟ್ಟಿದ್ದಾರೆ. ಸರ್ಕಾರದ ಪರವಾಗಿ ಅವರು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾವು ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡುವುದರಲ್ಲಿ ಯಾವುದೇ ಲೋಪಗಳನ್ನು ನಾವು ಮಾಡೋದಿಲ್ಲ. ನಮ್ಮ ರೈತರು ಮುಖ್ಯ, ನಮ್ಮ ಜನರು ಮುಖ್ಯ. ಇಟ್ ಇಸ್ ಅವರ್ ಡ್ಯೂಟಿ ಟು ಎನ್ಶೋರ್ conducive environment in the prisons. Officers are already suspended. We are going to have a digital infrastructure audit of all prisons. ಇದು ನಿಜವಾಗ್ಲೂ ಇದರಲ್ಲಿ ಟಾರ್ಗೆಟ್ ಆಗಿರೋದು ಯಾರು? ಮಹಿಳೆಯರು. ಅವ್ರ ಬಗ್ಗೆ ಅನುಕಂಪ ಇಲ್ವಾ? ಇಟ್ ಡಸ್ ನಾಟ್ ಮ್ಯಾಟರ್ ಹೂ ದ ಅಫಿಷಿಯಲ್ ಈಸ್, ದೇ ವಿಲ್ ಬಿ ಟೇಕನ್ ಟು ಟಾಸ್ಕ್. ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ಈಸ್ PC or a PSI or the ADG or anybody else. It does not matter. Entire Har Ghar Tiranga campaign should be launched from the RSS headquarters, because more than 52 years they never hoisted the flag. And I have asked a very simple basic question. They have done thousands and lakhs of marches across the country. Show me one march, one Pathasanchalan where RSS people in their full uniform have held the tricolor. If you have images, please send me. I will delete that tweet and I will apologize. But my request to BJP is, please start it from your political mentor's office. I would like to see one march. I will only facilitate if you want. I will facilitate a march for RSS in their Ganaveshas with the Indian flag. This video is sponsored by Mahalakshmi Jewelers, Mannur Multi-Speciality Hospital, KBN Royal PU College of Science and Commerce, Imran Silk House, Al Sharia Group of Institutions, and by Ideal with G. ನೋಡಿ, ಎಲ್ಲ ಕಡೆ ಕೂಡ ನಾವು ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದೀವಿ. ವಿಶೇಷವಾಗಿ ನಮ್ಮ ಕಾವೇರಿ ಬೇಸಿನಲ್ಲಿ ಮತ್ತು ಮಂಡ್ಯದಲ್ಲಿ ಇಲ್ಲಿ ಜನರ ನಿರೀಕ್ಷೆ ಹೆಚ್ಚಾಗಿದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ಕೊಂಡಿದ್ರು ಬಂದನ್ನ ಮಾಡಬಾರ್ದು ಅಂತ. ಅದಕ್ಕೂ ಕೂಡ ಬಹಳಷ್ಟು ಜನ ಒಪ್ಕೊಂಡು ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನೈತಿಕ ಬೆಂಬಲ ಬಹಳಷ್ಟು ಅಸೋಸಿಯೇಷನ್ ಕೊಟ್ಟಿದ್ದಾರೆ. ಸರ್ಕಾರದ ಪರವಾಗಿ ಅವರು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದರೆ ನಾನು ಮುಂಚೆನೂ ಕೂಡ ಹೇಳ್ದಂಗೆ ನಾವು ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡುವುದರಲ್ಲಿ ಯಾವುದೇ ಲೋಪಗಳನ್ನು ನಾವು ಮಾಡೋದಿಲ್ಲ. ನಮ್ಮ ರೈತರು ಮುಖ್ಯ, ನಮ್ಮ ಜನರು ಮುಖ್ಯ. ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಏನು ಹೋರಾಟವನ್ನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ವಿ. ಇವತ್ತು ಬಂದಿಗೂ ಕೂಡ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಬಹಳಷ್ಟು ಜನ ಸ್ಪಂದಿಸ್ತಿದ್ದಾರೆ. ಅದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಕೆಲವು ಕಡೆ ಸ್ವಲ್ಪ ರೈತರು ಇನ್ನೂ ಅಸಮಾಧಾನ ಇದ್ದಾರೆ. ಅವ್ರಿಗೆ ಕೂಡ ಮನವೊಲಿಸುವ ಪ್ರಯತ್ನ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಘಟನೆ ಆಗಲಾರ್ದಂಗೆ ಅವರು ಕೂಡ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಅವರ ಸ್ಪಷ್ಟವಾದಂಥ ಸಂದೇಶ ಸರ್ಕಾರಕ್ಕೆ ಏನು ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಅವರ ಹಿತಾಸಕ್ತಿ ಕಾಪಾಡಿದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದನ್ನ ನಾವು ಮಾಡ್ತೀವಿ. ಆಸ್ ಆಫ್ ನೌ ಇಲ್ಲ. ಎಲ್ಲರೂ ಕೂಡ ಕೋಆಪರೇಷನ್ ಮಾಡ್ತಾ ಇದ್ದಾರೆ. ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇಲ್ಲ ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ. ಆದರೆ ಅವರ ಕೋಆಪರೇಷನ್ ಕೂಡ ನಾವು ಕೇಳಿದ್ದೇವೆ, ಅವರು ಕೂಡ ಮಾಡ್ತಾ ಇದ್ದೇವೆ. ಇದು ಮುಂದುವರಿಬೇಕು ಅಂದ್ಬಿಟ್ಟು ನನ್ನ ಮನವಿ. ರೇವಣ್ಣ ಪ್ರಕರಣದಲ್ಲಿ ಅವರು ಫೋನಲ್ಲಿ ಮಾತಾಡ್ತಿರೋ ಫೋನು ಸೀಸ್ ಆಗಿದೆ. ಆದರೆ ಅದನ್ನ ರೆಕಾರ್ಡ್ ಮಾಡಿರುವಂತ ಫೋನು ಆ ವ್ಯಕ್ತಿ ಯಾರು ಅಂತ ಏನಾದ್ರು ಬಹಿರಂಗ ಆಗಿದೆ. ನೋಡಿ, ಎಲ್ಲಾನು ಕೂಡ ನಾವು ನಿಮ್ಗೆ ಹೆಂಗೆ ಹೇಳಕ್ಕಾಗ್ತದೆ ಸರ್? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರು ಮಾಡಿಸಿದ್ರು. ಈಗ ಅಲ್ಲಿ ಕಾರಾಗೃಹದಲ್ಲಿ ಆಗಬಾರ್ದಂಥ ಚಟುವಟಿಕೆಗಳು ಆಗ್ತಾ ಇದ್ರೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ನಮ್ದಾದಂಥ ಕೆಲವು ಸೂತ್ರಗಳನ್ನು ನಾವು ಬಳಸ್ಕೋತೀವಿ. ಅದನ್ನು ಕೂಡ ನಾವು ಹೇಳ್ಕೋತಾ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇಟ್ ಇಸ್ ಅವರ್ ಡ್ಯೂಟಿ ಟು ಎನ್ಶೋರ್ conducive environment
ಇನ್ ದ ಪ್ರಿಸನ್ಸ್. ಯಾರಿಗೂ ಗೊತ್ತಾಗಿದೆ. ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚಿದ ವಿಡಿಯೋ ಇರೋದು, ಒಂದು 6 ತಿಂಗಳ ಹಿಂದೆ ಇದೆ. ವೈಫೈಯಿಂದ ಅದು ಮಾಹಿತಿ ತಪ್ಪಿದೆ. ಇಲ್ಲ ನೋಡಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ, ಅವೆಲ್ಲ ಮಾಹಿತಿಗಳು ನಾವು ಪಬ್ಲಿಕ್ನಲ್ಲಿ ಹೇಳೋಂಗೆ ಇಲ್ಲ. ಯಾರು ಕೊಟ್ಟರು ಏನು ಕೊಟ್ಟರು ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ಆಫೀಸರ್ಸ್ ಆರ್ ಆಲ್ರೆಡಿ ಸಸ್ಪೆಂಡೆಡ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಫ್ ಆಲ್ ಪ್ರಿಸನ್ಸ್. ಏನೇನು ಲೋಪಗಳಾಗಿದೆ, ಹೇಗಾಗ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಹೇಗೆ ಬರ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಯಾಕೆ ಬರ್ತಾ ಇಲ್ಲ, ಅವೆಲ್ಲನೂ ಕೂಡ ನೋಡ್ಬೇಕಲ್ಲ. ನೋಡು, ಹಿರಿಯ ಯಾವುದು ಪ್ರಶ್ನೆ ಇಲ್ಲ. ಅವ್ರ ಪಾತ್ರ ಇದ್ರೆ ಅವ್ರ ತಲೆದಂಡ ಆಗೇ ಆಗುತ್ತೆ. ಸ್ಪಷ್ಟವಾದಂತ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು PC ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಇಲ್ಲ, ಬೇರೆದು ಸಿಕ್ಕಿದೆ. ಇಟ್ ಇಸ್ ನಾಟ್ ಟಾರ್ಗೆಟೆಡ್ ಅಟ್ ಎನಿ ಇಂಡಿವಿಜುವಲ್. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಪ್ರಿಸನ್ಸಿಗೆ ಹೋದಾಗ ನನಗೆ ಕೆಲವು ಲೋಪಗಳು ಕಂಡು ಬಂತು. ಅದು ಸರಿನಾ ಇಲ್ಲ ಅಂತ ನೋಡಲಿಕ್ಕೆ ನಾನು ಒಂದು ತನಿಖಾ ತಂಡನ ರಚನೆ ಮಾಡಿ ನಾನು ಕಳಿಸಿದ್ದೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪ್ರಜ್ವಲ್ ರೇವಣ್ಣ ಆರ್ ಎನಿಬಡಿ ಎಲ್ಸ್. ಆ ವ್ಯವಸ್ಥೆ ಏನಿದೆ ಅದು ನಡೆಸೋ ಜವಾಬ್ದಾರಿ ನಂದಿದೆ. ಅದರಲ್ಲಿ ಲೋಪಗಳೇನಿದೆ ನಾನು ಕಣ್ಣಾರೆ ನೋಡಿದಾಗ ಅದು ಸರಿನಾ ಇಲ್ಲ ಅಂತ ತಿಳ್ಕೊಳ್ಳೋಕೆ ನಾನು ಮಾಡಿಸಿದೆ. ಮೊಬೈಲ್ಗಳು ಬಹಳ ಇಲ್ಲ, ಬಟ್ ಏನು ಆಪರೇಷನಲ್ ಲ್ಯಾಪ್ಸಸ್ ಇವೆ, ಕೆಲವು ಬೇಜವಾಬ್ದಾರಿತನ ಇದೆ. ಅವೆಲ್ಲನೂ ಸರಿಪಡಿಸುವ ನಿಟ್ಟಿನಲ್ಲಿ ಇದನ್ನ ನಾವು ಮಾಡ್ತೀವಿ. ಅವ್ರ ಫೇಸ್ಬುಕ್ ಪೇಜಿಗೆಲ್ಲ ಎಲ್ಲ ಕಾಮೆಂಟ್ಸಿಗೂ ಉತ್ತರ ಕೊಡಬೇಕು. ಈಗ ಅಲ್ಲಿರುವಂತ ಪ್ರತಿಯೊಬ್ಬ ಕಾನ್ವಿಕ್ಟ್ ಕೂಡ ಅವರು ಇವರು ಅಂತ ಅಲ್ಲ, ಕಾನೂನಾತ್ಮಕವಾಗಿ ಹಿಡಿದ್ರೆ ನಾವೇನು ಫೋರ್ಸ್ ಮಾಡಿ ಇಡಕ್ಕಾಗ್ತದ ಅವರಿಗೆ? ದೇ ಹ್ಯಾವ್ ಬೀನ್ ಪ್ರೂವ್ಡ್ ಗಿಲ್ಟಿ. ಕೋರ್ಟ್ನಲ್ಲಿ ಅವ್ರಿಗೆ ಶಿಕ್ಷೆ ಆಗಿದೆ, ಅದಕ್ಕೆ ತಾನೇ ಅವರಲ್ಲಿ ಜೈಲಿನಲ್ಲಿರೋದು. ಇದರಲ್ಲಿ ಟಾರ್ಗೆಟ್ ಆಗಿರೋದೇನು? ಇದು ನಿಜವಾಗ್ಲೂ ಇದರಲ್ಲಿ ಟಾರ್ಗೆಟ್ ಆಗಿರೋದು ಯಾರು? ಮಹಿಳೆಯರು. ಅವ್ರ ಬಗ್ಗೆ ಅನುಕಂಪ ಇಲ್ವಾ ಯಾರಿಗೂ? ನಮ್ಮ ಕಡೆ ಗಾದೆ ಇದೆ, ಮಾಡಿದುಣ್ಣೋ ಮಾರಾಯ ಅಂತ. ಅದು ಯಾರೇ ಇರ್ಬೋದು. ನಾನು ತಪ್ಪು ಮಾಡಿದ್ರೆ ನಂಗೆ ಶಿಕ್ಷೆ ಆಗಲೇಬೇಕು. ಉಪ್ಪು ಕುಡಿದ್ರೆ ನೀರು ಕುಡಿಲೇಬೇಕಲ್ಲ. ಸೊ ಇದರಲ್ಲಿ ಯಾವ ಈಗ ನೀವು ಯಾರ ಬಗ್ಗೆ ಸಿಂಪತಿ ತೋರಿಸ್ತಾ ಇದ್ದೀರಾ? ಯಾರ ಮೇಲೆ ಅತ್ಯಾಚಾರ ಆಗಿದೆ ಅವ್ರ ಮೇಲೆ ಸಿಂಪತಿ ಇಲ್ವಾ ನಿಮಗೆ? ಸೊ ದಯವಿಟ್ಟು ಇದು ರಾಜಕೀಯ ಅಲ್ಲ, ಇದು ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗಿದೆ. ಅಲ್ಲಿ ಅವ್ರೊಬ್ಬರೇ ಅಲ್ಲ, ಎಲ್ಲ ಯಾವ್ಯಾವ ವಿಐಪಿಗಳಿಗೆ ಕಾನೂನು ಏನ್ ಹೇಳ್ತದೆ, ಕೋರ್ಟ್ ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಅದನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ. ಸಿ, ವಿ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. ಇಟ್ ಡಸ್ ನಾಟ್ ಮ್ಯಾಟರ್ ಹೂ ದ ಅಫಿಷಿಯಲ್ ಈಸ್, ದೇ ವಿಲ್ ಬಿ ಟೇಕನ್ ಟು ಟಾಸ್ಕ್. It does not matter whether it is a PC or a PSI or the ADG or anybody else. It does not matter. Because of that reason, ADGP level officer has appointed. ನೋಡಿ, ಹಿತೇಂದ್ರ ಅವರ ಸಮಿತಿ ರಿಪೋರ್ಟ್ ಇದೆ. ಅದನ್ನ ಪುನರ್ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ಪರಿಷ್ಕರಣೆ ಮಾಡಬೇಕಂದ್ರೆ ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಸಮಗ್ರವಾದಂಥ ಒಂದು ನೀಲಿ ನಕ್ಷೆಯನ್ನು ನಾವು ತರ್ತೀವಿ. ನೀವು ಹೇಳ್ದಂಗೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇರ್ಬೋದು, ಮತ್ತು ನಿಮಗೆ ಅಲ್ಲಿ ಯಾವ ಥರ ಅವರಿಗೆ ಊಟ ಕೊಡೋದಿರ್ಬೋದು, ಅವರ ಹಕ್ಕುಗಳನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡೋದಿರ್ಬೋದು, ಮತ್ತು ಅವರು ಯಾವ ರೀತಿ ಆದೇಶಗಳನ್ನು ಪಾಲನೆ ಮಾಡಬೇಕು, ಅದಕ್ಕೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದೆ. ಅದರ ಪರಿಷ್ಕರಣೆ ಮಾಡಬೇಕಾಗ್ತದೆ. ಮತ್ತು ನಾವು ಹೇಳ್ದಂಗೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, CCTV ಕ್ಯಾಮ್ರಾಸ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರಲ್ಲಿ ಏನಾದರೂ ಲೋಪ ಇದೆಯಾ ಅವೆಲ್ಲನೂ ಕೂಡ ಪರಿಶೀಲನೆನೂ ಆಗುತ್ತೆ, ಪರಿಷ್ಕರಣೆನೂ ಆಗುತ್ತೆ. ರೆಸಾರ್ಟ್ ಕನ್ವರ್ಟ್ ಮಾಡಿದ್ದಾರೆ ಅಂತ ಯಾರು ಬಿಜೆಪಿ ಹೋಗೋರ ಅಲ್ಲಿ? ಬಿಜೆಪಿ ಹೋಗಿದ್ದಾರೆ ಅಲ್ಲಿ. ಕಳಿಸ್ತೀನಿ ಬೇಕಾದ್ರೆ ಅವ್ರಿಗೆ ರಿಸಾರ್ಟ ಜೈಲ ಅಂತ ಗೊತ್ತಾಗ್ಲಿಕ್ಕೆ. ಈಗ ಅವ್ರ ಮೈತ್ರಿ ಸರ್ಕಾರದವರೇ ಇದಾರಲ್ಲ, ಕೇಳ್ಕೊಳ್ಳಿ. ಆಮೇಲೆ ಇದ್ರ ಹಿಂದೆ ಅರ್ಗ ಜ್ಞಾನೇಂದ್ರ ಅವರೇ ಇದ್ರಲ್ಲ, ಅದ್ರ ಹಿಂದೆ ಅಶೋಕ್ ಅಣ್ಣನೇ ಇದ್ರಲ್ಲ, ಅದ್ರ ಹಿಂದೆ ಬೊಮ್ಮಾಯಿ ಅವರೇ ಇದ್ರಲ್ಲ. ಅವಾಗೆಲ್ಲ ರಿಸಾರ್ಟ್ ಇತ್ತಾ? ಸುಮ್ಮನೆ ಏನೇನೋ ಮಾತಾಡಿದ್ರೆ ಏನ್ ಹೇಳಕ್ಕಾಗ್ತದೆ? Sir, you tweeted that on Har Ghar Tiranga Yatra.
What about that? You don't agree with me? No, that's all. We asked. No, you agree with me or not? No, it's not about the agreement. No. So you said that What have I told? Yesterday, in the parliament and outside the parliament, BJP is doing Har Ghar Tiranga rally, correct? We saw all the MPs wave the Tiranga in front of the Prime Minister in a hall. My request to the Prime Minister was, this exercise or this entire Har Ghar Tiranga campaign should be launched from the RSS headquarters, because more than 52 years they never hoisted the flag. And I have asked a very simple basic question. They have done thousands and lakhs of marches across the country. Show me one march, one Pathasanchalan, where RSS people in their full uniform have held the tricolor. For them, which is more important, tricolor or their dhwaja? So, if you have images, please send me. I will delete that tweet and I will apologize. But my request to BJP is, please start it from your political mentor's office. I would like to see one march. I will only facilitate if you want. I will facilitate a march for RSS in their Ganaveshas with the Indian flag. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G.